केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಮೈಸೂರು ನಗರದ ಎನ್ಆರ್ ಮೊಹಲ್ಲಾದ ಮೆಸ್ಕೋ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಾಗೃತ ಕರ್ನಾಟಕ ಸಂಘಟನೆಯಿಂದ ಆಯೋಜಿಸಿದ್ದ ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಎಚ್.ವಿ. ವಾಸು ಮಾತನಾಡಿ, ಯುವಜನತೆ ರಾಜಕೀಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ತೊರೆದು ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ರಾಜಕೀಯದಲ್ಲಿ ಕೆಟ್ಟವರಿದ್ದಾರೆ ಎನ್ನುವುದು ಸತ್ಯವಾದರೂ ಅದರಾಚೆಗೆ ಉತ್ತಮ ನಾಯಕರು ಸಹ ಇದ್ದಾರೆ. ದೇಶದಲ್ಲಿ ಬದಲಾವಣೆ ತರಬೇಕಾದರೆ ರಾಜಕೀಯದಲ್ಲಿ ಆಸಕ್ತಿ ಹೊಂದುವುದರ ಜೊತೆಗೆ ನೇರವಾಗಿ ಪಾಲ್ಗೊಳ್ಳುವುದು ಅತ್ಯಗತ್ಯ. ರಾಜಕೀಯ ಅಧಿಕಾರದ ಮೂಲಕವೇ ಸಮಗ್ರ ಬದಲಾವಣೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇತಿಹಾಸದ ಉದಾಹರಣೆ ನೀಡಿದ ಅವರು, ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಎದುರಾಳಿಗಳೇ ಇಲ್ಲವೆಂದು ಭಾವಿಸಿದ್ದರು. ಆದರೆ ನಂತರ ನಡೆದ ಬೆಳವಣಿಗೆಗಳು ಪ್ರಜಾಪ್ರಭುತ್ವದ ಶಕ್ತಿಯನ್ನ ತೋರಿಸಿವೆ. ಅದೇ ರೀತಿ ಇತ್ತೀಚಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು 400 ಪಾರ್ ಗುರಿಯೊಂದಿಗೆ ಚುನಾವಣೆಗೆ ಹೋಗಿದ್ದರು. ಜನರು ಅದಕ್ಕೆ ಅವಕಾಶ ನೀಡದೆ 270 ಸ್ಥಾನಗಳ ದಾಟಲು ಕಷ್ಟಪಡುವ ಪರಿಸ್ಥಿತಿ ಉಂಟಾಯಿತು. ಇದು ಪ್ರಜಾಪ್ರಭುತ್ವದ ನಿಜವಾದ ಸೌಂದರ್ಯ ಎಂದು ವಿವರಿಸಿದರು. ಮೋದಿಯವರು ಇದಕ್ಯಾಕೆ ಕ್ಷಮೆ ಕೇಳಿಲ್ಲ? ಗ್ಯಾರಂಟಿ ಯೋಜನೆಗಳು ಖಚಿತ ಕೊಡುಗೆಗಳಲ್ಲ, ಅವು ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಉತ್ತೇಜನದ ಪ್ರಮುಖ ಸಾಧನೆಗಳಾಗಿವೆ. ಜನರು ಹಣ ಪಡೆದು ಮತ ಹಾಕುತ್ತಾರೆ ಎನ್ನುವುದು ತಪ್ಪು ಕಲ್ಪನೆ. ಕೆಲವರು ವೈಯಕ್ತಿಕವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು, ಆದರೆ ಸಮೂಹವಾಗಿ ಹಣಕ್ಕಾಗಿ ಮತ ಹಾಕುತ್ತಾರೆ ಎಂಬುದು ಸರಿಯಲ್ಲ ಎಂದು ಹೇಳಿದರು. ಮುಂದಿನ 10 ವರ್ಷಗಳಲ್ಲಿಯೂ ಯುವಜನತೆ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳದೆ ಕೇವಲ ಟೀಕಿಸುತ್ತಾ ಮುಂದುವರೆದರೆ ಬದಲಾವಣೆ ಆಗದಿದ್ದಕ್ಕೆ ಅವರೇ ಹೊಣೆಗಾರರಾಗುತ್ತಾರೆ. ದೇಶ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಯುವಕರು ರಾಜಕೀಯಕ್ಕೆ ಬರಬೇಕು. ರಾಜಕಾರಣಿಯಾಗದಿದ್ದರೂ ರಾಜಕೀಯ ಸಂಘಟನೆಗಳಲ್ಲಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘಟನೆಯ ಸಂಚಾಲಕ ಸುಹೇಲ್ ಅಹಮದ್ ಮಾತನಾಡಿ, ದೇಶ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಸಮರ್ಥ ನಾಯಕತ್ವ ಅಗತ್ಯ. ಅದಕ್ಕಾಗಿ ರಾಜಕೀಯ ಅರಿವು ಮತ್ತು ತೊಡಗುವಿಕೆ ಮುಖ್ಯ. ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ದಲಿತ ಮಹಿಳೆಯು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರುವುದು ರಾಜಕೀಯದ ಮಹತ್ವದ ಸಾರುತ್ತದೆ ಎಂದು ಹೇಳಿದರು. ಯುದ್ಧದ ಪರಿಣಾಮವಾಗಿ ಜಿಡಿಪಿ ಕುಸಿಯುವ ಸಾಧ್ಯತೆ ಇದೆ. ರಾಜಕೀಯವೇ ಜನರ ದಿನನಿತ್ಯದ ಬದುಕನ್ನು ನಿರ್ಧರಿಸುವಾಗ ಅದರಿಂದ ದೂರ ಉಳಿಯುವುದು ಸರಿಯಲ್ಲ. ರಾಜಕೀಯ ತಪ್ಪು ಎನ್ನುವ ಭ್ರಮೆಯಿಂದ ಹೊರಬಂದು ಬಾಬಾ ಸಾಹೇಬರ ಆಶಯದಂತೆ ನಾಯಕತ್ವದ ಹಾದಿ ಹಿಡಿಯಬೇಕೆಂದು ಅಭಿಪ್ರಾಯಪಟ್ಟರು. ಯುವಜನರಿಗಾಗಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ವಿಜೇತರ ವಿವರ ಹೀಗಿದೆ. ಪ್ರಬಂಧ ಸ್ಪರ್ಧೆ: ಪ್ರಥಮ ಬಹುಮಾನ ಎಸ್ ವಿನೋದ್, ದ್ವಿತೀಯ ಬಹುಮಾನ ಎಸ್ ಶಿವರಂಜನಿ, ತೃತೀಯ ಬಹುಮಾನ ಆಫಿಫ್ಸನ್. ವಿಶೇಷ ಬಹುಮಾನಗಳು ಕೆಎನ್ ಶರತ್ ಕುಮಾರ್, ಎ ಕುಮಾರಿ, ವಿ ಪ್ರಕೃತಿ. ಭಾಷಣ ಸ್ಪರ್ಧೆ: ಪ್ರಥಮ ಬಹುಮಾನ ಮುವಾಫಿಕಾ ಖಾನಂ, ದ್ವಿತೀಯ ಬಹುಮಾನ ಎಜಿ ಆಕಾಶ್, ತೃತೀಯ ಬಹುಮಾನ ಜುಹಾ. ಭಾಷಣ ಸ್ಪರ್ಧೆ: ಪ್ರಥಮ ಬಹುಮಾನ ಮುವಾಫಿಕಾ ಖಾನಂ, ದ್ವಿತೀಯ ಬಹುಮಾನ ಎಜಿ ಆಕಾಶ್, ತೃತೀಯ ಬಹುಮಾನ ಜುಹಾ ಆಫ್ಸಾನ್. ವಿಶೇಷ ಬಹುಮಾನಗಳು ಫಾಲ್ಕಿಯಾ ಖಾನ್, ದಿವ್ಯಾ, ಜಿಎಂ ಯಶವಂತ್, ಪಿಆರ್ ಅಪೂರ್ವ, ಎಂ ಸಂತೋಷ್, ಕೆಎನ್ ಅಂದಾನಿ. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿಎಂ ಕೃಷ್ಣ, ಸಂತೋಷ್, ಅಸಾದುಲ್ಲಾ, ಪೂಜಶ್ರೀ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನನ್ನ ಹೆಸರು ರಮೇಶ್. ನಾನು ಫೈನಲ್ ಇಯರ್ BA ಸ್ಟೂಡೆಂಟ್ ಮಹಾರಾಜಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಪ್ರಾಪರ್ ನಮ್ದು ಹಾಸನಲ್ಲಿ ಅರಸೀಕೆರೆ ತಾಲೂಕು ಹತ್ರ ಒಂದು ಚಿಕ್ಕ ಹಳ್ಳಿ ವಿಷ್ಣುಪುರ ಅಂತ. ಸರ್, ಇದೊಂದು ಪ್ರೋಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸ್ಟೂಡೆಂಟ್ ಯಾವ ರೀತಿ ಅವೇರ್ನೆಸ್ ನ ಮೂಡಿಸ್ಕೋಬೇಕು, ಇದ್ರ ಬಗ್ಗೆ ನಾವು ಯಾವ ರೀತಿ ಕಾಳಜಿನ ವಹಿಸಬೇಕು. ಈ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ತುಂಬಾ ರೀತಿ ತೊಂದರೆಗಳಾಗ್ತಾ ಇದೆ. ಜನರ ಮೇಲೆ ದಬ್ಬಾಳಿಕೆ ಆಗಿರ್ಬೋದು, ಅನೇಕ ತೊಂದರೆಗಳಾಗ್ತಾ ಇದೆ. ಅವರು ಉತ್ತಮ ಲೀಡರ್ಶಿಪ್ಗಳು ಪೊಲಿಟಿಕಲ್ ಸಿಸ್ಟಮ್ ನಲ್ಲಿಲ್ಲ. ಭ್ರಷ್ಟಾಚಾರಿಗಳು ತುಂಬಾ ಆಗ್ಬಿಟ್ಟಿದ್ದಾರೆ. ಸೊ ಈ ಒಂದು ರೀಸನ್ಗೋಸ್ಕರ ಸ್ಟೂಡೆಂಟ್ಗಳಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ, ಪಬ್ಲಿಕ್ಗೆ ಈ ಒಂದು ಮಾಹಿತಿಯನ್ನು ತಲುಪಿಸೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ ಸರ್.
ಸರ್ ಇದಕ್ಕೆ ದ ಮೈನ್ ರೀಸನ್ ಸೋಷಿಯಲ್ ಮೀಡಿಯಾಸ್ ಮತ್ತೆ ಫೋನ್. ಈ ಕೋವಿಡ್ ಬಂದಾಗ್ಲಿಂದ ಫೋನ್ಸ್ ನನ್ನ ಕೊಟ್ಬಿಟ್ಟು ಸ್ಟೂಡೆಂಟ್ ಕೈಗೆ ಫೋನ್ ಅನ್ನ ಕೊಟ್ಬಿಟ್ಟು ಎಲ್ಲದನ್ನ ಹಾಳು ಮಾಡ್ಬಿಟ್ಟಿದ್ದಾರೆ. ಅಂಡ್ ಇದಕ್ಕೆ ಅವರು ರಾಜಕೀಯಕ್ಕೆ ಬರಬೇಕು, ಚುನಾವಣೆಗಳ ಬಗ್ಗೆ ತಿಳ್ಕೋಬೇಕು, ಸಂವಿಧಾನವನ್ನು ಓದಬೇಕು ಅಂತಂದ್ರೆ ಅವ್ರಿಗೆ ಕಾಲೇಜ್ ಅಥವಾ ಸ್ಕೂಲ್ ಕ್ಯಾಂಪಸ್ಗಳಲ್ಲಿ ಎಲೆಕ್ಷನ್ ಗಳನ್ನ ಮಾಡಬೇಕು, ಸ್ಟೂಡೆಂಟ್ ಗಳಿಗೆ ಪೊಲಿಟಿಕಲ್ ಅವೇರ್ನೆಸ್ ನ ಮೂಡಿಸಬೇಕು. ಲೆಕ್ಚರ್ಸ್ ಗಳು ಈ ಎಲೆಕ್ಷನ್ ಇಂದ ಮತ್ತೆ ಪೊಲಿಟಿಕಲ್ ಇಂದ ನಮಗೆ ಸೊಸೈಟಿಗೆ ಏನ್ ಯೂಸ್ ಆಗುತ್ತೆ ಎಲ್ಲವನ್ನು ಕೂಡ ಟೀಚ್ ಮಾಡಿದ್ರೆ ಸ್ಟೂಡೆಂಟ್ ಗಳು ಕೂಡ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅನ್ಸುತ್ತೆ. ಮಾದಲಾಂಬಿಕೆ, ನಾನು ಇಂಜಿನಿಯರ್. ನಾವು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು. ಅಂದ್ರೆ ನನ್ನ ಪ್ರಕಾರ ನನ್ಗೇನ್ ಅನ್ಸುತ್ತೋ ಅದನ್ನೇ ಹೇಳ್ತೀನಿ. ಖಂಡಿತವಾಗಿ ಈಗ ಶಾಲಾ ಕಾಲೇಜುಗಳಿಂದ ಈಗ ನಾವು ಯುವ ಜನರೇ ನಮ್ಮೆಲ್ಲರಿಗೂ ಒಂದು ನಾಯಕತ್ವದಲ್ಲಿ ತುಂಬಾ ಆಸಕ್ತಿ ಇದೆ. ಸಮಯರೆಲ್ಲೋ ನಮ್ಗೆ ಅವಕಾಶಗಳಷ್ಟೇ ಸಿಗ್ತಾ ಇಲ್ಲ. ಬಟ್ ಪ್ರತಿಯೊಬ್ಬ ಯುವಕನಲ್ಲಿ ಅಂದ್ರೆ ನಾನು ಲೀಡರ್ ಆಗ್ಬೇಕು, ನಾನೊಂದು ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ಬೇಕು, ಒಂದು ಕ್ಷೇತ್ರ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಮನಸ್ಸೊಳಗಡೆನು ಆ ನಾಯಕತ್ವ ಗುಣ ಇದ್ದೇ ಇದೆ. ಹಾಗಾಗಿ ಯುವಕರಿಗೆ ಅವಕಾಶ ಕೊಡಿ, ಖಂಡಿತ ಅವರು ಏನು ಮೂಲ ಕ್ಷೇತ್ರ ಇದೆ, ಸೊಸೈಟಿ ಇದೆ, ಅದಕ್ಕೆ ಬಂದೇ ಬರ್ತಾರೆ ಅಂತ ಹೇಳಕ್ ಇಷ್ಟ. ಓದು ಮಾತ್ರ ಅಷ್ಟೇ ಮುಖ್ಯ ಅಲ್ಲ. ನಾವು ಓದಲ್ಲಿ ಏನು ಕಲಿತಾ ಇಲ್ಲ. ಓದು ಮುಗಿಸ್ಕೊಂಡ್ ಬಂದು ನಾವು ಒಂದ್ ಕೆಲಸ ತಗೋಬೇಕು ಅಂದ್ರೆ ಮತ್ತೆ ಯಾವ್ದೋ ಕೋರ್ಸ್ ಮಾಡ್ಬೇಕಾಗಿದೆ, ಅಥವಾ ಮತ್ತೆ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಂದ್ರೆ ಮತ್ತೆ ಎಕ್ಸ್ಟ್ರಾ ಎಫರ್ಟ್ಸ್ ಎಲ್ಲ ಹಾಕಿ ಕೂತ್ಕೊಂಡು 10 hours ಎಲ್ಲ ದಿನಕ್ಕೆ ಓದಿ ಕೆಲಸ ತಗೋಬೇಕಾಗಿದೆ. ಅದ್ರ ಬದಲು ನಾಟ್ ಜಸ್ಟ್ ಎಜುಕೇಶನ್ ಅಷ್ಟೇ ಮುಖ್ಯ ಅಲ್ಲ, ನಾವು ಓದುವಾಗ್ಲೇ ನಾಯಕತ್ವ ಗುಣ ಇರ್ಬೋದು, ಅಥವಾ ಕೆಲ್ಸಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಆಗಿರ್ಬೋದು, ರಾಜಕೀಯಕ್ಕೆ ಬರ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋಂಥ ಬ್ಯಾಕ್ ಗ್ರೌಂಡ್ ಅಥವಾ ಅದಕ್ಕೆ ಬೇಕಾಗಿರೋ ಜನರನ್ನ ಏನ್ ಸಂಪಾದನೆ ಮಾಡ್ಬೇಕು ಅದನ್ನೆಲ್ಲ ಸಂಪಾದನೆ ಮಾಡ್ಕೊ ಬರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದು ದುರ್ದೈವನೇ. ಅದು ಕೇವಲ ಅಂದ್ರೆ ಇನ್ಯಾರ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ನಮ್ಮಂತ ಜನಸಾಮಾನ್ಯರ ತಪ್ಪು. ಈಗ ನಾವು ಮನೆಗಳಲ್ಲೂ ಕೂಡ ಈಗ ನಮ್ಮ ಏನಿದ್ದಾರೆ ನಮ್ಮ ತಂದೆ ಆಗಿರ್ಬೋದು ಅಥವಾ ತಾತದಿರ ಆಗಿರ್ಬೋದು, ಅವ್ರಿಗೂ ನಾವು ಎಜುಕೇಟ್ ಮಾಡ್ತಾ ಇದೀವಿ. ಅವ್ರಿಗೆ ಅಷ್ಟು ಏನು ಆಗಿರ್ಬೋದು ಹೊರಗಡೆ ಮುಖ್ಯ ಮಾಧ್ಯಮಕ್ಕೆ ಬಂದವರೆಲ್ಲ ನೋಡಿಲ್ಲ ಅಂದ್ರೆ ನಿಜವಾದ ರಾಜಕೀಯ ಏನು, ಒಳಗಡೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ಅವ್ರ ಮೇಲ್ಗಡೆ ಹೆಂಗೆ ಜನ ಬಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಎಲೆಕ್ಷನ್ ಟೈಮ್ಲಿ, ಅದನ್ನೇ ನಂಬಂತಹ ಜನ ಹಳ್ಳಿಗಳಲ್ಲಿ. ಹಾಗಾಗಿ ಈಗ ಅಲ್ಲೂ ಕೂಡ ಎಜುಕೇಶನ್ ಸ್ಟಾರ್ಟ್ ಆಗಿದೆ. ನಮ್ಮ ರಾಜಕಾರಣಿಗಳು ನಿಜವಾಗ್ಲೂ ಏನ್ ಮಾಡ್ತಾ ಇದಾರೆ, ನಮ್ಮ ಮಕ್ಳಿಗೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಓದ್ಕೊ ಬಂದಿದ್ದಾರೆ, ಏನು ಕೆಲಸ ಇಲ್ಲದೆ ನಿಂತಿದ್ದಾರೆ. ಸೊ ಇದೆಲ್ಲ ಅವರಿಗೆ ಅರಿವಿಗೆ ಬರ್ತಾ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈಗೇನಾಗಿದೆ ಆತರ ಅವಕಾಶಗಳು ಜನ ಮಾಡ್ಕೊಳ್ಳೋದು. ಅದೇ ಒಂದು ಕೆಲಸ ಅಂತಂದ್ರೆ ನಾವು ಇನ್ನೊಬ್ರು ಕೆಲಸ ಕೊಡೋ ತರ ಆದ್ರೆ ಒಂದು ಬದಲಾವಣೆ ಸಾಧ್ಯ. ಅದನ್ನು ಹೊರತುಪಡಿಸಿದ್ರೆ ರಾಜಕೀಯದಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಬದಲಾವಣೆ ಸಾಧ್ಯ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಅಂದ್ರೆ ನಾವೇನಾದ್ರೂ ಮಾಡೋಣ. ಇಲ್ಲಿ ಈಗ ನಾವೆಲ್ಲರೂ ಒಂದು ಕೆಳಗಡೆಯಿಂದ ಬಂದಿರ್ತೀವಿ, ಒಂದು ಕಷ್ಟಗಳನ್ನ ನೋಡಿರ್ತೀವಿ. ಅಲ್ಲಿ ಕಷ್ಟ ಅನುಭವಿಸಿರೋ ಮಾತ್ರ ಅಲ್ಲೇನೋ ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ಕಿಚ್ಚಿರುತ್ತೆ. ಸೊ ರಾಜಕೀಯ ಅವಕಾಶ ಸಿಕ್ಕಿದ್ರೆ ಬದಲಾವಣೆ ಸಾಧ್ಯ. ನನ್ನ ಹೆಸರು ಬಂದು ರಿಯಾನ್ ಅಹಮದ್. ನಾನು ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ಕಾನೂನು ವಿದ್ಯಾರ್ಥಿ. ಕಾನೂನು ಶಾಲೆಯಲ್ಲಿ 3ನೇ ವರ್ಷ 3rd year BLL ವ್ಯಾಸಂಗ ಮಾಡ್ತಿದ್ದೀನಿ. ಈ ಪ್ರೋಗ್ರಾಮ್ ಬಂದು ನನಗೆ ಅಣ್ಣ ಸುಹೇಲ್ ಅಹಮದ್ ಅವರು ತಿಳಿಸ್ಕೊಟ್ರಿ. ಈ ಪ್ರೋಗ್ರಾಮ್ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಬೇಸಿಕಲಿ ಇವಾಗ ಈ ಜನರೇಷನ್ ನೋಡಿದ್ರೆ ನಮ್ಗೆ ರಾಜಕೀಯನೇ ಇಂಪಾರ್ಟೆಂಟು. ಅಂದರೆ ನಾವು ಸ್ಟೂಡೆಂಟ್ಸ್ಗಳಿಗೆ ಇವಾಗ ಪ್ರೆಸೆಂಟ್ ಏನು ನಡೀತದೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಗೊತ್ತು. ನಮ್ಮಂಥ ಯುವಕರು ವಾಯ್ಸ್ ರೈಸ್ ಮಾಡ್ಬೋದು, ರಾಜಕೀಯಕ್ಕೆ ಬಂದು ಪಾಲಿಟಿಕಲಿ ಬಂದು. ಇವಾಗ ಲೋಕಲ್ ತೊಂದರೆ ಆಗ್ತಿರ್ತಾರೆ. ಅಟ್ಲೀಸ್ಟ್ ನಮ್ಮ ಗ್ರಾಮ ಪಂಚಾಯತಿನೇ ಈ ಥರ ನಾವು ರಾಜಕೀಯಕ್ಕೆ ತೊಡಗಿದ್ರೆ ಅವ್ರ ಕ್ವಾಲಿಫಿಕೇಷನ್ ಏನೋ ಅವ್ರು ಫಸ್ಟ್ ಪ್ರಶ್ನೆ ಮಾಡ್ಬೋದು. ಮತ್ತು ನಾವು ನಮ್ಮ ಸ್ವತಃ ಓಟ್ಗಳನ್ನು ಮಾರ್ಕೋತಾರೆ ಕೆಲವು ಕಡೆ, ನಮ್ಮ ಹಳ್ಳಿ ಕಡೆ ಎಲ್ಲ. ಅಲ್ಲಿ ನಾವು ಸ್ವಲ್ಪ ಯಾವ ಥರ ಏನು ಅಂತ ಮಾಡ್ಬೋದು, ಕ್ವಶನ್ಸ್ಗಳು ರೈಸ್ ಮಾಡ್ಬೋದು. ನಮ್ಗೆ ತೊಂದರೆ ಆಗುತ್ತೆ. ಬಟ್ ಯಾವ ಥರ ಅಂದರೆ ನಮ್ಮ ತತ್ವಗಳು ಮುಖ್ಯ. ಮತ್ತು ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಜನಗಳಿಗೆ ನಾವು ಯಾವ ಥರ ತಿಳಿಸ್ತೀವಿ ಮತ್ತು ಅವ್ರಿಗೆ ಯಾವ ಥರ ಭರವಸೆ ಕೊಡ್ತೀವಿ. ಬಟ್ ಇವಾಗ ಜನರೇಷನ್ ನೋಡಿದ್ರೆ ಬೇಸಿಕಲಿ ಫಿನಾನ್ಷಿಯಲಿ ದುಡ್ಡೇ ದೊಡ್ಡಪ್ಪ ಆಗಿದೆ. ಈ ಜನರೇಷನ್ ನೋಡಿದ್ರೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ನೀವು ತಗೊಂಡ ಪ್ರಜಾಕೀಯ ಪಕ್ಷನೇ ತಗೊಳ್ಳಿ. ಮತ್ತು ಇವಾಗ KR-ಪೇಟೆಯಲ್ಲಿ ಚಂದನ್ ಅವ ಏನಂತ ಹೋಗಿ ಭರವಸೆ ಕೊಟ್ಟ, ಪ್ರತಿ ಹಳ್ಳಿಯಲ್ಲೂ ಭರವಸೆ ಕೊಟ್ಟ, ಎಲ್ಲ ಮಾಡಿದ್ರು. ಬಟ್ ಅವ ಸೋತ. ಬಟ್ 500 ಎಷ್ಟು ಓಟ್ ತಗೊಂಡ. ಬಟ್ ಪ್ರಾಮಾಣಿಕ ತಗೊಂಡ. ಬಟ್ ದುಡ್ಡು ಕೊಟ್ಟಿರೋರು ದುಡ್ಡು ಕೊಟ್ಟಿದ್ರೆ ಅವ ಅಟ್ಲೀಸ್ಟ್ ಕಾಂಪಿಟೇಷನ್ ಆದ್ರೂ ಕೊಡ್ತಿದ್ದ. ಬಟ್ ಅಲ್ಲಿ ಫಿನಾನ್ಷಿಯಲಿ ಅವ್ನು ಖರ್ಚು ಮಾಡಿಲ್ಲ, ಅದಕ್ಕೋಸ್ಕರ ನಿಂತಿಲ್ಲ. ಹಳ್ಳಿಯಲ್ಲಿ ಕಾಸ್ಟ್ ಮುಖ್ಯ. ಅವನ ನಮ್ಮ ಜಾತಿಯವನು, ಇವ ನಮ್ಮ ಮುಸ್ಲಿಮು, ಇವ ನಮ್ಮ SC ಕ್ಯಾಟಗರಿಯವನು, ಇವ ನಮ್ಮ ಉಪ್ಪರ್ ಕ್ಯಾಸ್ಟ್ ಅವನು, ಇವನ ST ಕ್ಯಾಟಗರಿಯವನು ಅಂತ ಹಾಕಿ ಅವ್ರು ಅದನ್ನ ನೋಡಿ ಓಟ್ ಹಾಕ್ತಾರ ಹೊತ್ತು ಅವ ಒಳ್ಳೆಯವನು, ಅವ ಏನು ಮಾಡ್ತಾನೆ, ನಮ್ಗೆ ಇದು ಮಾಡ ಅಂತ ಯಾರು ಓಟ್ ಹಾಕಲ್ಲ. ಹಳ್ಳಿಲಿ ನಡೀತಿರೋದೇ ಇದು. ಅವ ನಮ್ಮ ಜನ, ಅವ ಕುರುಬ, ನಮ್ಮವನು ಓಟು, ನಮ್ಮ ಗೌಡ್ರು ನಮಗೆ ಓಟು ಅಂತ ಹಾಕ್ತಾರೆ ಹೊತ್ತು ಅಲ್ಲಿ ಅವನಲ್ಲಿ ಇರೋ ಕ್ವಾಲಿಟೀಸ್ ನೋಡಿ ಯಾರು ಓಟ್ ಹಾಕಲ್ಲ. ಬದಲಾವಣೆ ಕಾಣಬೇಕು ಅಂದರೆ ನಾವು ಜನಗಳಿಗೆ ಹೋಗ್ಬೇಕು, ತಿಳಿಸ್ಬೇಕು ಈ ಥರ ಅಂತ ಒಳ್ಳೊಳ್ಳೆ ತತ್ವಗಳು. ನಮ್ಮ ಮೂಲ ಏನು ಅಂದರೆ ತತ್ವಗಳು ಯಾವ ಥರ ಇರುತ್ತೆ. ನಾನು ನಿಮಗೋಸ್ಕರ ಇದು ಮಾಡ್ತೀವಿ, ನಾನು ಗೆದ್ದರೆ ಇದು ಮಾಡ್ತೀವಿ. ಮತ್ತು ನಮ್ಮ ಕ್ವಾಲಿಫಿಕೇಷನ್, ನಾವು ಯಾವ ಥರ ಕಮ್ಯುನಿಕೇಷನ್, ಜನಗಳ ಹತ್ರ ಯಾವ ಥರ ಕಮ್ಯುನಿಕೇಷನ್ ಸ್ಕಿಲ್ ಬಳಸ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ಭರವಸೆ ಕೊಡಬೇಕು, ಈ ಥರ ನಾವು ಮಾಡ್ತೀವಿ ಈ ಥರ ಅಂತ ತಿಳಿಸ್ಬೇಕು ಸರ್. ಮತ್ತು ಯುವ ಜನರಿಗೆ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನನ್ನ ನೇಟಿವ್ ಬಂದ್ಬಿಟ್ಟು ಶಿವಮೊಗ್ಗ, ಆಯನೂರು. ನಾನು ಇಲ್ಲಿ ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ, ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಪ್ರೋಗ್ರಾಮ್ ಮಾತ್ರ ತುಂಬಾ ಅನುಕೂಲಕರವಾಗಿದೆ ಸ್ಟೂಡೆಂಟ್ಸ್ಗಳಿಗೆ. ಯಾಕೆಂತ ಅಂದ್ರೆ ಯಾವುದೋ ಪ್ರೋಗ್ರಾಮ್ ಮಾಡ್ತಾರೆ ಅಂದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಇರುತ್ತೆ.
ಆ ರಿಜಿಸ್ಟ್ರೇಷನ್ ಫೀಸ್ ತಗೊಂಡ್ಬಿಟ್ಟು ಊಟ ಮತ್ತೆ ಕಾಫಿ ಟೀ ಏನು ಕೊಡದೇ ಇರ್ತಕ್ಕಂಥ ನೋಡ್ತೀವಿ ನಾವು. ಆದ್ರೆ ಇಂಥ ಒಳ್ಳೆ ಪ್ರೋಗ್ರಾಮ್ಗೆ ಒಂದು ರಿಜಿಸ್ಟ್ರೇಷನ್ ಫೀಸ್ ಕೂಡ ಕಟ್ಸ್ಕೊಳ್ದೇನೆ ಊಟ ಕೊಟ್ಟು ಕಾಫಿ ಟೀ ಎಲ್ಲ ಕೊಟ್ಟು ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮುಖ್ಯವಾಗಿ ಅದು ಬಹಳ ತುಂಬಾ ಖುಷಿ ಕೊಡುತ್ತೆ ನಮ್ಗೆ. ರಾಜಕೀಯ ಆಗತ್ತದೆ ಈಗ, ಯಾಕಂದ್ರೆ ಈ ಯೂತ್ಸ್ ಅಂತ ಬಂದ್ಬಿಟ್ರೆ ಈಗ ಎಲ್ಲ ಬರೀ ಫೋನ್ ನೋಡೋದು, ಪಬ್ಜಿ ಆಡೋದು, ದೆನ್ ಲವ್ ಇದು ಹಾಳು ಮುಳು ಇದ್ರಾಗೆಲ್ಲ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಬಟ್ ಯೂತ್ಸ್ ಆಗಿ ನಾವ್ ಏನ್ ಮಾಡ್ಬೇಕು ಅನ್ನೋ ನಮ್ಮ ಇದನ್ನೇ ಮರ್ತು ಬಿಟ್ಟು ನಾವು ಆರಾಮ್ಸೆ ಕೂತ್ಕೊಂಡಿದ್ವಿ. ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ. ಯಾಕಂದ್ರೆ ಇದು ನಮ್ ದೇಶ, ನಮ್ ನಾಡು. ನಾವು ಮಾತಾಡಿದ್ರೆ ಮಾತ್ರ ನಮ್ಮ ಅಭಿವೃದ್ಧಿ ಹೊಂದಕ್ಕಾಗೋದು. ಯಾರೋ 4 ಜನ ಮಾತಾಡ್ತಾರ ಬಿಡು ಅಂತ ನಾವು ತಲೆ ಕೆಡ್ಸ್ಕೊಂಡೆ ಕೂತಾ ಇದ್ರೆ ನಮ್ ದೇಶ ಡೆವಲಪ್ಮೆಂಟು ಆಗಲ್ಲ, ಅಭಿವೃದ್ಧಿನೂ ಆಗದೆ ಹಿಂಗೆ ಹಾಳ ಹಿಡಿದು ಹಳ್ಳಿ ಕೂತಿರ್ತೀವಿ ಅನ್ನೋದನ್ನ. ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಒಬ್ಬ ವ್ಯಕ್ತಿ ಲೈಫಲ್ಲಿ. ಎಜುಕೇಶನ್ ಅನ್ನೋದು ಬರೀ ಏನೋ ಮದ್ವೆ ಆಗ್ತಾರಲ್ಲ, ಮದ್ವೆ ಹಾಕಿ ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಸಾಕು, ಅದಕ್ಕಷ್ಟೇ ಅಂತ ಸೀಮಿತವಾಗಿ ಇರಬಾರ್ದು. ನಾವು ಯಾರನ್ನ ಅಧೀನದಲ್ಲಿ ಇಲ್ದೇನೆ ಸ್ವತಂತ್ರವಾಗಿ ಮುಕ್ತವಾಗಿ ಬದುಕಕ್ಕೆ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅದರಲ್ಲಿ ಇದು ತುಂಬಾ ಅವಕಾಶವಾಗಿದೆ. ರಾಜಕೀಯ ಅಧಿಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಏನಾದ್ರೂ ಒಬ್ಬ ಎಲೆಕ್ಷನ್ ನಿಂತ ಅವ್ನು ಗೆಲ್ಸಿದೀವಿ ಅನ್ಕೊಳ್ಳಿ, ಅವ್ನ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಅಂದ್ನೋ, ಇಲ್ಲಾಂದ್ರೆ ಕಾರ್ಯನಿರ್ವಹಿಸ್ತಾನೆ ಇಲ್ಲ ಅಂತ ಅಂದಾಗ ಪ್ರಶ್ನೆ ಮಾಡೋ ಅಧಿಕಾರ ಕೂಡ ನಮ್ಗೆ ಇರ್ಬೇಕಾಗತ್ತೆ. ದೆನ್ ಅದಕ್ಕ ಅವ್ನ್ ಕೆಲಸ ಮಾಡ್ತಿಲ್ಲ ಬಿಡು, ಈಗ ಅವ್ರೊಬ್ನೇ ಅಂತಲ್ಲ, ನಾವು ಕೂಡ ಎಲೆಕ್ಷನ್ ನಿಂತು ಪಾರ್ಟಿಸಿಪೇಟ್ ಮಾಡೋ ಅಂತ ಅವಕಾಶ ಕೂಡ ನಮ್ಮ ಸಂವಿಧಾನ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದು ನಮ್ಮ. ಈ ದಿನ ಜಾಗೃತ ಕರ್ನಾಟಕ ಎಂಬ ರಾಜಕೀಯ ಸಂಘಟನೆ ವತಿಯಿಂದ ಭವಿಷ್ಯದಲ್ಲಿ ಒಳ್ಳೆಯ ರಾಜಕಾರಣ ಕಟ್ಟುವ ನಿಟ್ಟಿನಲ್ಲಿ ಹೇಗೆ ಒಳ್ಳೆಯ ರಾಜಕಾರಣ ಕಟ್ಟೋದು, ಒಳ್ಳೆಯ ರಾಜಕಾರಣಕ್ಕೆ ನಾಯಕತ್ವನ ಹೇಗೆ ಹುಟ್ಟಾಕೋದು, ಆ ನಿಮಿತ್ತ ಒಂದು ಚರ್ಚೆ ಸ್ಪರ್ಧೆ, ಒಂದು ಪ್ರಬಂಧ ಸ್ಪರ್ಧೆನ ನಮ್ಮ ಮೆಸ್ಕೋ ಶಾಲೆಯ ಈ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಮಂಡ್ಯ, ಮೈಸೂರು, ಮಡಿಕೇರಿ, ಚಾಮರಾಜನಗರ, ಹಾಸನ ಜಿಲ್ಲೆಯಿಂದ 5 ಜಿಲ್ಲೆಗಳಿಂದ ಸುಮಾರು 90 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ತುಂಬ ಅತ್ಯುತ್ತಮ ಪ್ರಬಂಧ ಸ್ಪರ್ಧೆ, ಭಾಷಣಗಳನ್ನ ವಿದ್ಯಾರ್ಥಿಗಳಿಂದ ಹೊರಹೊಮ್ಮಿತು. ಮತ್ತು ಎಲ್ಲದಕ್ಕಿಂತ ಖುಷಿಯ ವಿಷಯ ಅಂದರೆ ಇವತ್ತು ಬಸವಣ್ಣವರ ಜಯಂತಿ. ಬಸವಣ್ಣವರು ಪ್ರಜಾಪ್ರಭುತ್ವದ ಮೊದಲ ಮಾದರಿ ಅನುಭವ ಮಂಟಪವನ್ನು ಕಟ್ಟಿಕೊಟ್ಟವರು ಇವತ್ತು ಮೈಸೂರಿನ ಈ ಮೆಸ್ಕೋ ಶಾಲೆಯ ಆವರಣದಲ್ಲಿ ಒಂದು ರೀತಿಯ ಅನುಭವ ಮಂಟಪದ ಸಂಸದೀಯ ಮಾದರಿಯ ವಾತಾವರಣ ನಿರ್ಮಾಣ ಆಗಿತ್ತು. 5 ಜಿಲ್ಲೆಗಳಿಂದ 90 ಆಕಾಂಕ್ಷಿಗಳು, ಸ್ಪರ್ಧಿಗಳು ಭಾಗಿಯಾಗಿದ್ದರು. ಒಳ್ಳೆ ಚರ್ಚಾಕೂಟ ಮಾಡಿದ್ರು, ಒಳ್ಳೆ ಪ್ರಬಂಧನಗಳನ್ನ ಮಂಡಿಸಿದ್ದಾರೆ. ಯುವ ಜನರು ಹೊಸ ರಾಜಕಾರಣದಲ್ಲಿ ತಮ್ಮ ಪ್ರಾತಿನಿಧ್ಯ ಮತ್ತು ಸಹಭಾಗಿತ್ವವನ್ನು ತಾವೇ ಮುಂದೆ ಬಂದು ತಗೊಳ್ತಾ ಇರೋ ಈ ಭಾಗವಹಿಸಿಕೆಯನ್ನು ನಿಜಕ್ಕೂ ತುಂಬ ಹೆಮ್ಮೆ, ಖುಷಿ ಆಯಿತು. ಜಾಗೃತ ಕರ್ನಾಟಕ ಸಂಘಟನೆ ರಾಜ್ಯವ್ಯಾಪಿ ತನ್ನ ಈ ರೀತಿಯ ಒಳ್ಳೆಯ ವಾಕ್ಪಟುಗಳು, ಚರ್ಚಾಪಟುಗಳು ಮತ್ತು ಆದರ್ಶ ರಾಜಕಾರಣದ ವ್ಯಕ್ತಿತ್ವಗಳನ್ನ ಹುಡುಕಿ ಅವರಿಗೆ ಮನ್ನಣೆ, ಪ್ರಾಶಸ್ತ್ಯ ಕೊಡುವ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸ್ತೈತೆ. ಇದೇ ರೀತಿ ಕಾರ್ಯಾಗಾರಗಳನ್ನ ಇದೇ ರೀತಿ ಸ್ಪರ್ಧೆ ಕೂಟಗಳನ್ನ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಯೋಜಿಸುವ ಗುರಿಯನ್ನು ಜಾಗೃತ ಕರ್ನಾಟಕ ಹೊಂದಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯ ಒಂದು ಸ್ಪರ್ಧೆಯನ್ನು ಮಾಡುವುದರ ಮೂಲಕ ಯುವ ಜನರು ರಾಜಕೀಯದ ಆಗು ಹೋಗುವಲ್ಲಿ, ರಾಜಕೀಯ ಕಟ್ಟುವಲ್ಲಿ, ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಲ್ಲಿ ಜಾಗೃತ ಕರ್ನಾಟಕ ಒಂದು ವಿಶೇಷ ಭೂಮಿಕೆ ನಿರ್ವಹಿಸುತ್ತೆ. ಆ ನಿಮಿತ್ತ ಇವತ್ತಿನ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿತ್ತು. ಈಗ ನೆರೆದಿದ್ದ ಎಲ್ಲ ಸ್ಪರ್ಧಿಗಳು, ಆಕಾಂಕ್ಷಿಗಳಿಗೆ ನನ್ನ ಮನಪೂರ್ವಕ ಧನ್ಯವಾದದೊಂದಿಗೆ ಜಾಗೃತ ಕರ್ನಾಟಕ ತಂಡಕ್ಕೂ ಕೂಡ ಆಭಾರಿಯಾಗಿದ್ದೇವೆ. ನಮಸ್ತೆ. ನನ್ನ ಹೆಸರು ಸುಹೇಲ್ ಅಹಮದ್, ನಾನು ಮಾಜಿ ಪೊಲೀಸ್ ಅಧಿಕಾರಿ. ಹೀಗೆ ಒಳ್ಳೆ ರಾಜಕಾರಣದ ಕಟ್ಟುವ ಕನಸು ಹೊತ್ತಿ ರಾಜೀನಾಮೆ ನೀಡಿ ಈಗ ಸಾಮಾಜಿಕ ಮತ್ತು ರಾಜಕೀಯ ಚಳವಳಿಯಲ್ಲಿ ತೊಡಗಿಕೊಂಡಿದ್ದೀನಿ. ಜೈ ಭೀಮ್ ಎಲ್ಲರಿಗೂ. ಈಗಿನ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ರಾಜಕೀಯ ಹೊಲಸು ಅಂತಾರೆ. ಆದರೆ
ಉಳ್ಳವರು ಈ ರೀತಿಯ ಅಪಪ್ರಚಾರ ಮಾಡ್ತಿದ್ದಾರೆ. ಯಾಕೆಂದರೆ ಆ ಪೊಸಿಷನ್ಗೆ ಅವರೇ ಬಂದು ಕೂತ್ಕೋಬೇಕು. ಈಗ ಡ್ರೈವರ್ ಯಾವುದೋ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸೀಟ್ಗೆ ಒಂದು ಖರ್ಚಿಪ್ಪ ಹಾಕಿದಾಗ ಅವರೇ ಬಂದು ಕೂತ್ಕೋಬೇಕು. ಅದೇ ರೀತಿ ಏನು ಮಾಡ್ತಿದ್ದಾರೆ ಅಂದರೆ ಈಗ ಆ ಸೀಟ್ಗೆ ಅವರು ಉಗಿದ್ಬಿಟ್ಟು ಬೇರೆಯವರು ಬಂದು ಕೂತ್ಕೊಳ್ಳೋಂಗಿಲ್ಲ. ಆ ಟೈಪ್ ಮಾಡ್ತಾ ಇದ್ದಾರೆ. ರಾಜಕೀಯ ಅನ್ನೋದು ಇಟ್ ಈಸ್ ಡಾಕ್ಟರ್ BR ಅಂಬೇಡ್ಕರ್ ಹೇಳುವಾಗೆ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಥ್ರೂ ವಿಚ್ ಯು ಕ್ಯಾನ್ ಅನ್ಲಾಕ್ ಆಲ್ ದಿ ಡೋರ್ಸ್ ಆಫ್ ಪ್ರೋಗ್ರೆಸ್. ಒಂದು ಮನೆಯ ಮಾಸ್ಟರ್ ಚಾವಿ ಮೇನ್ ಡೋರ್ ಕೀ ತಗೊಂಡ್ರೆ ರಾಜಕೀಯ ಅಸಮಾನತೆ ಆಗಿರ್ಬೋದು, ಸಾಮಾಜಿಕ ಅಸಮಾನತೆ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ಎಲ್ಲನೂ ನಿರ್ಮೂಲನೆ ಮಾಡುವ ಚಾವಿ ಕೀ ಪೊಲಿಟಿಕಲ್ ಪವರ್. ಅದಕ್ಕೆ ಅಂಬೇಡ್ಕರ್ ಅವರ ತನ್ನ ಜೀವಿತಾವಧಿಯಲ್ಲಿ ಎಜುಕೇಷನ್ ತಗೊಂಡು ಚಳುವಳಿ ಮಾಡಿ 1935 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ತಾರೆ. 1942 ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಟ್ತಾರೆ. 1955 ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕಟ್ಕೊಂಡು ತನ್ನ ರಾಜಕೀಯ ಪಕ್ಷಗಳಲ್ಲಿ ಗೆದ್ದುಕೊಂಡು ಅವರು RPI ಕಟ್ಟಬೇಕು ಅಂತಿದ್ರೆ ಅಷ್ಟೊಳಗೆ ಸತ್ತೋಗ್ತಾರೆ. ರಾಜಕೀಯ ಇದೆಯಲ್ಲ, ಇದು ಕಾನೂನು ಮಾಡುವಂಥ ಜಾಗ. ಕಾನೂನು ಮಾಡುವಂಥ ಜಾಗಕ್ಕೆ ಈ ಯಂಗ್ಸ್ಟರ್ಸು ಈ ಜಾಗೃತ ಕರ್ನಾಟಕ ಮಾಡ್ತಿದೆಯಲ್ಲ, ಈ ಅತ್ಯುತ್ತಮವಾದ ಕೆಲಸ. ಎಲ್ಲ ವಿದ್ಯಾರ್ಥಿಗಳ ಅವರಲ್ಲಿರುವ ಆ ಪೊಟೆನ್ಷಿಯಲ್ನ ಎತ್ತಿ ಅವರು ಮುಂದೆ ರಾಜಕೀಯದಲ್ಲಿ ತಮ್ಮನ್ನು ತಾವು ತೋರಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜಾಗೃತ ಕರ್ನಾಟಕ ಈ ಕೆಲಸ ಎಲ್ಲ ಮಾಡ್ತಾ ಇದೆ. ಅದಕ್ಕೆ ಭಾರಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ವಿದ್ಯಾರ್ಥಿ ಯುವಜನರಲ್ಲಿ ರಾಜಕಾರಣದ ಕುರಿತಾಗಿ ಏನು ಆಸಕ್ತಿ ಇದೆ ಮತ್ತು ಅವ್ರು ಏನು ಭಾವಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಸಲುವಾಗಿ ಮತ್ತು ಬಹುಶಃ ನಮ್ಮ ರಾಜಕಾರಣ ಇವತ್ತಿನ ದಿನ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ನಮ್ಮ ವಿದ್ಯಾರ್ಥಿ ಯುವಜನರಲ್ಲಿ ಅದಕ್ಕೆ ಪರಿಹಾರಗಳಿರ್ಬೋದು ಅಂತ ಕೂಡ ನಾವು ಗಾಢವಾಗಿ ನಂಬ್ತೀವಿ. ಆ ಕಾರಣದಿಂದಾಗಿ ಜಾಗೃತ ಕರ್ನಾಟಕದ ವತಿಯಿಂದ ಮುಂಚೆ ಧಾರವಾಡದಲ್ಲಿ ಮಾಡಿದ್ದೆ, ಇವತ್ತು ಮೈಸೂರಿನಲ್ಲಿ ಈ ರಾಜಕಾರಣ ಬದಲಾಗಬೇಕು ಅಂತಂದರೆ ಅದೊಂದು ಉತ್ತಮ ಅಸ್ತರ ದೇಶದ ಅಭಿವೃದ್ಧಿಗೆ, ಅದಕ್ಕೆ ಒಳ್ಳೆಯವರು ಪ್ರವೇಶಿಸಬೇಕಾ ಇಲ್ವಾ ಅನ್ನೋವಂಥ ಟಾಪಿಕ್ ಮೇಲೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಒಬ್ಬರಿಗಿಂತ ಒಬ್ಬರು ಭಾಳ ಚೆನ್ನಾಗಿ ನಮಗೆಲ್ರಿಗೂ ಆಶಾಭಾವನೆ ಹುಟ್ಟಿಸುವ ರೀತಿ ಒಳಗಡೆ ಮಾತಾಡಿದ್ರು. ಅದೇ ರೀತಿಯಲ್ಲಿ ಕರ್ನಾಟಕದ ಸರ್ಕಾರ ಕ್ಯಾಂಪಸ್ನಲ್ಲಿ ಮತ್ತೆ ಯೂನಿಯನ್ ಎಲೆಕ್ಷನ್ಸ್ ಮಾಡಬೇಕು ಅಂತ ಹೇಳ್ತಿರೋ ಹಿನ್ನೆಲೆಯಲ್ಲಿ ಆ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಕೂಡ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣಾ ರಾಜಕಾರಣ ಇರಬೇಕಾ ಇಲ್ವಾ ಅಂತ ಎರಡರಲ್ಲೂ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಈ ಭಾಗದ ವಿದ್ಯಾರ್ಥಿ ಯುವಜನರು ಭಾಗವಹಿಸಿದ್ದಾರೆ. ಇದು ಮುಖ್ಯವಾಗಿ ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳ ವಿದ್ಯಾರ್ಥಿ ಯುವಜನರಿಗಾಗಿ 18ರಿಂದ 30 ವಯಸ್ಸಿನ ವಿದ್ಯಾರ್ಥಿ ಯುವಜನರಿಗಾಗಿ ಏರ್ಪಡಿಸಿದ್ದು. ಒಟ್ಟು 80 ಜನ ವಿದ್ಯಾರ್ಥಿಗಳು ಇದರೊಳಗಡೆ ಭಾಗವಹಿಸಿದ್ದಾರೆ. ಇದನ್ನ ನಾವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ಅದನ್ನ ನೋಡ್ತಾ ಇದ್ರೆ ಈ ಹಿಂದಿನ ಈಗ 30ರಿಂದ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾಶ್ರೀ HM ಅಂತ. ನಾನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೆಡಿಯಾಳ ಗ್ರಾಮದಿಂದ ಬಂದಿದ್ದೀನಿ. ಈ ದಿನ ಜಾಗೃತ ಕರ್ನಾಟಕದವರು ಆಯೋಜಿಸಿದಂತಹ ಈ ಕಾರ್ಯಕ್ರಮ ಏನಿದೆ ಅದು ಯುವಕರಿಗೆ ತುಂಬಾ ಉಪಯುಕ್ತವಾದಂತಹ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ ಇತ್ತೀಚಿನ ರಾಜಕೀಯ ತುಂಬಾನೇ ಕಲುಷಿತವಾಗಿದೆ. ಅಂಥದ್ರಲ್ಲಿ ಈ ಯುವಕರಿಗೆ ಒಂದು ದಾರಿದೀಪವಾಗಿ ಸಂವಿಧಾನದ ಒಂದು ಅಡಿಯಲ್ಲಿ ಅದರ ನೇರ ದಿಟ್ಟವಾದಂತಹ ಅಂಶಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈಗಿನ ಯುವಕರು ಹೇಗೆ ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು, ನಾವು ಯಾವ ರೀತಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಾಗ ಬರುವಂತಹ ಪ್ರಾಬ್ಲಮ್ಗಳು ಏನು ಅನ್ನೋದನ್ನ ಒಂದು ಉತ್ತಮ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದನ್ನ ಕೂಡ ಒಂದು ಡಿಬೇಟ್ ಆಗಿ ಹೇಳಿ ಒಂದು ಭಾಷಣ ಸ್ಪರ್ಧೆನ ಕೂಡ ಏರ್ಪಡಿಸಿದ್ರು. 150ಕ್ಕಿಂತ ಹೆಚ್ಚು ಮಕ್ಕಳು ಕೂಡ ಇಲ್ಲಿಗೆ ಬಂದು ಕೆಲವರು ಭಾಷಣಗಳನ್ನ ಮಾಡಿದ್ರು. 40ಕ್ಕೂ ಹೆಚ್ಚಿನ ಮಕ್ಕಳು ಭಾಷಣಗಳನ್ನ ಮಾಡಿದ್ದಾರೆ. 60-70 ಮಕ್ಕಳು ಪ್ರಬಂಧಗಳನ್ನ ಬರೆದಿದ್ದಾರೆ. ಅಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಮತ್ತು ಉತ್ತಮ ಒಂದು ಪ್ರೈಸ್ ಗಳನ್ನ ಕೊಟ್ಟಿದ್ದಾರೆ. ಇದು ತುಂಬಾ ಸಂತೋಷಕರ ವಿಷಯ. ಏನಕ್ಕೆ ಅಂತಂದ್ರೆ ಮುಂದೆ ಬರಬೇಕು, ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ನಮ್ಮ ದೇಶವನ್ನ ಯಾವ ರೀತಿಯಲ್ಲಿ ಆಳ್ವಿಕೆ ಮಾಡಬೇಕು, ಹೇಗೆ ಇರಬೇಕು ಅನ್ನುವಂತಹ ಒಂದು ಯುವಕರ ಆಲೋಚನೆ ಏನಿದೆ ಅದನ್ನ ದಿಟ್ಟವಾಗಿ ಅವರು ಎದುರಿಸಿ ಅವರ ಒಂದು ಯೋಚನೆಗೆ ಮುಂಬರುವಂತಹ ದಾರಿಗಳಲ್ಲಿ ಅನುಕೂಲವಾಗುವಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಾನು ಜಾಗೃತ ಕರ್ನಾಟಕದವರಿಗೆ ತುಂಬಾನೇ ಧನ್ಯವಾದ ಹೇಳ್ತೇನೆ. ಹಾಗೇನೆ ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ಇದೇ ರೀತಿಯ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಲಿ, ಯುವಕರಿಗೆ ಒಂದು ದಾರಿದೀಪ ಆಗ್ತಾ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತಾ
ತಮ್ಮೆಲ್ರಿಗೂ ಧನ್ಯವಾದ ತಿಳಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.